ಮತ್ತು ನಾನು ಟೇಷನ್ಗೆಲ್ಲ ಹೋಗೋ ಲೆವೆಲ್ಗೆ ಆಗೋಯ್ತು. ಅದಕ್ಕೋಸ್ಕರ ನಾನು ಮಾಡ್ಕೊಂಡಿಲ್ಲ. ನಾನು ಇನ್ನೊಬ್ರು ಹೊಡಿಯೋಕೆ ಹೋಗಿಲ್ಲ, ಇನ್ನೊಬ್ರು ಬಂದು ನನ್ಗೆ ಹೊಡಿಯೋಕೆ ಹೋಗಿಲ್ಲ. ಅನ್ಫಾರ್ಚುನೇಟ್ಲಿ ಬೆಳಿಗ್ಗೆ ಆಗಿದ್ದು ಸಂಜೆ ಒಳಗಡೆ ಕೇಸ್ ಆಗೋಯ್ತು. ಬಿಗ್ ಬಾಸ್ ಸುನಾಮಿ ಕಿಟ್ಟಿ ತಲೆ ಗನ್ನಿಟ್ಟ ಕಿಡ್ನಾಪ್ ಮಾಡ್ದ ಅಂತ ಯಾವ ಕಿಡ್ನಾಪ್ ಮಾಡಿಲ್ಲ, ಪುಡ್ಕೋಸಿ ಯಾವ ಗನ್ನು ಇಕ್ಕಿಲ್ಲ. ಲೈಫಲ್ಲಿ ಇಷ್ಟು ಮಾಡಿದಂಥ ಸಾಧನೆ ಅವತ್ತೊಂದು ದಿನ ತುಂಬ ತಬಕ್ಕಂತ ಕೆಳಗಡೆ ಬಿದ್ದೋದಂಗೆ ಆಗೋಯ್ತು ನನಗೆ. ಬಟ್ ಕಾನೂನು ಪ್ರಕಾರ ಒಬ್ಬರನ್ನ ವ್ಯಕ್ತಿನ ಮುಟ್ಟಿರೋದು ಅಪರಾಧನೇ. ಬಟ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದೇ ಬೇರೆ, ಬಂದಿದ್ದು ನನ್ನ ಹೆಸರು. ನಾನು ಇನ್ನೊಬ್ರಿಗೆ ಹರ್ಟ್ ಮಾಡಬೇಕು, ರೌಡಿಜಮ್ ಮಾಡಬೇಕು, ಹೊಡಿಬೇಕು ಅನ್ನೋಗಿದೆ. ನಾನು ಇಷ್ಟೊಂದು ಟ್ಯಾಲೆಂಟ್ ಕಳ್ಕೊಂಡು ರಿಯಾಲಿಟಿ ಶೋಗಳು ಏನು ಗೆಲ್ಬೇಕಿತ್ತು? ಟ್ಯಾಲೆಂಟ್ ಇಟ್ಕೊಂಡು ಚಿಕ್ಕರಿಂದ ತರಕಾರಿ ಮಾರ್ಕೊಂಡು ಬ್ಯಾಕ್ ಗ್ರೌಂಡ್ ಇಲ್ದಾನೆ ನಾವಾಗ ಕಲ್ತ್ಕೊಬಂದು ಇನ್ನೊಬ್ರ ಮೇಲೆ ವೈರಿತನ ಬೆಳೆಸೋದು ಏನಕ್ಕೆ? ನನಗೆ ನನ್ನ ಲೈಫಲ್ಲಿ ಪಾಠನ ಯಾರನ್ನೂ ನೆಂಬಾರ್ದು ಅನ್ನೋದು ಫಸ್ಟ್ ಬಂದ್ಬಿಟ್ಟಿದೆ. ಸುನಾಮಿ ಕಿಟ್ಟಿ ರೌಡಿ ಅಂತ ಕರೆಯೋ ಲೆವೆಲ್ಗೆ ಬಂದ್ಬಿಟ್ಟಿದ್ವಿ ನಮ್ಮ ಜೊತೆಲಿ ಇರೋದ್ರಿಂದನೇ. ಅದರಿಂದ ನಮ್ಮ ಟ್ಯಾಲೆಂಟ್ ನಿಂತ್ಕೊಂಡು ನಮ್ಮ ಕೆಲಸನ ನೆನ್ಕೊಂಡು ನಾವು ಬೆಳಿಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರನ್ನೂ ನೆಂಬೇಡಿ. ನಿಮ್ಮ ಇಷ್ಟ ಇರೋ ನಿಮ್ಮ ತಂದೆ ತಾಯಿನ ನೆಂಬಿ, ನಿನ್ನ ಕೆಲಸನ ನೆಂಬಿ, ನಿಮ್ಗೆ ಯಾವತ್ತಾರು ಒಂದಿನ ಸಕ್ಸಸ್ ಕಾಣಿಸುತ್ತೆ. ಮತ್ತು ನಾನು ಟೇಷನ್ಗೆಲ್ಲ ಹೋಗೋ ಲೆವೆಲ್ಗೆ ಆಗೋಯ್ತು. ಅನ್ಫಾರ್ಚುನೇಟ್ಲಿ ಅದು ಬೇಕಂತ ಯಾರಿಗೂ ಮಾಡ್ಕೊಂಡಿಲ್ಲ. ಇವತ್ತು ಜನ ಕೇಳೋದಷ್ಟು ನಾನು ಜೈಸಿಂದ ಕೇಸೆಲ್ಲ ಮುಗಿಸ್ಕೊ ಬಂದಾಗಲೂ ಅದೇ ಹೇಳಿದೆ, ನನಗೋಸ್ಕರ ನಾನು ಮಾಡ್ಕೊಂಡಿಲ್ಲ. ನಾನು ಇನ್ನೊಬ್ರು ಹೊಡಿಯೋಕೆ ಹೋಗಿಲ್ಲ, ಇನ್ನೊಬ್ರು ಬಂದು ನನ್ಗೆ ಹೊಡಿಯೋಕೆ ಹೋಗಿಲ್ಲ. ಅನ್ಫಾರ್ಚುನೇಟ್ಲಿ ಬೆಳಿಗ್ಗೆ ಆಗಿದ್ದು ಸಂಜೆ ಒಳಗಡೆ ಕೇಸ್ ಆಗೋಯ್ತು. ಅದು ಮಾಡಿದ್ದ ಯಾರೋ ನನ್ನ ಹೆಸರು ಬಂತು. ಸುನಾಮಿ ಕಿಟ್ಟಿ, ಬಿಗ್ ಬಾಸ್ ಸುನಾಮಿ ಕಿಟ್ಟಿ ತಲೆ ಗನ್ನಿಟ್ಟ ಕಿಡ್ನಾಪ್ ಮಾಡ್ದ ಅಂತ ಯಾವ ಕಿಡ್ನಾಪ್ ಮಾಡಿಲ್ಲ, ಪುಡ್ಕೋಸಿ ಯಾವ ಗನ್ನು ಇಕ್ಕಿಲ್ಲ. ಅಲ್ಲಾಗಿದ್ದೇ ದೊಡ್ಡ ಮ್ಯಾಟ್ರ್. ಅವತ್ತೊಂದು ದಿನ ನಾನು ತುಂಬ ಎಷ್ಟು ಹರ್ಟ್ ಆದೆ ಅಂದರೆ, ನನ್ನ ಲೈಫಲ್ಲಿ ಇಷ್ಟು ಮಾಡಿದಂಥ ಸಾಧನೆ ಅವತ್ತೊಂದು ದಿನ ತುಂಬ ತಬಕ್ಕಂತ ಕೆಳಗಡೆ ಬಿದ್ದೋದಂಗೆ ಆಗೋಯ್ತು ನನಗೆ. ಯಾರಿಗೆ ಅವತ್ತೊಂದು ದಿನ ಮೀಡಿಯಾದವ್ರಿಗೆ ಹೇಳೋಕ್ಕಾಗ್ತಿಲ್ಲ, ಟೇಷನವ್ರಿಗೆ ಹೇಳಿದ್ರೆ ಟೇಷನ್ ಅವ್ರು ನೆಂಬಲ್ಲ. ಕೇಸ್ ಮಾಡಿದ್ದೀರಾ ಅಂತ ಮಾತ್ರ ಅವ್ರು ತಲೆಯಲ್ಲಿ ಇರ್ತದೆ ಹೊತ್ತು ಒಳ್ಳೇದು ಯಾರಿಗೆ ಕೇಳಲ್ಲ. ಕಂಪ್ಲೇಂಟ್ ಕೊಟ್ಮೇಲೆ ಕಂಪ್ಲೇಂಟ್ ಅಪರಾಧಿ ಯಾರುತ್ತೆ ಅವ್ನು ಹಿಡಿದೇ ಹಿಡಿತಾರೆ. ಅವ್ನಿಗೆ ಒಳ್ಳೇದು ಮಾಡಿದಾನ ಕೆಟ್ಟದ್ದು ಮಾಡಿದ ಬೇಲ್ ತೊಗೊಂಡು ಹೊರಗಡೆ ಬಪ್ಪ ಅಂತ ಹೇಳ್ತಾರೆ. ಅವತ್ತಾಗಿರೋದು ನನ್ನ ಜರ್ನಿ ಲೈಫಲ್ಲಿ ಮರೆಯೋಕ್ಕಾಗ್ದಿರೋಂಥ ಜರ್ನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಅರ್ಜುನ್ ಇರ್ಬೋದು, ಯೋಗಿ ಆಗಿರ್ಬೋದು, ತುಪ್ಪ ಸಂತೋಷ್ ಆಗಿರ್ಬೋದು, ಮಂಜು ಆಗಿರ್ಬೋದು, ನಮ್ಮ ಸುನಿಲಣ್ಣ ಆಗಿರ್ಬೋದು, ನಾನಾಗಿರ್ಬೋದು. ನಮ್ಮಲ್ಲಿರೋವಂಥ ನಮ್ಮ ಫ್ರೆಂಡ್ ಸರ್ಕಲ್ ಯಾವತ್ತು ನಾವು ಕೇಸ್ ಹಾಕಿಸ್ಕೊಂಡು ಹೋದೋ ಅದು ನಮ್ದು ಏನು ಪ್ರಾಬ್ಲಮ್. ಅನ್ಫಾರ್ಚುನೇಟ್ಲಿ ಹೋಗ್ಬೇಕಿತ್ತು, ಮಾಡ್ಕೊಂಡು ಬಂದೋ. ಬಟ್ ಕಾನೂನು ಪ್ರಕಾರ ಒಬ್ಬರನ್ನ ವ್ಯಕ್ತಿನ ಮುಟ್ಟಿರೋದು ಅಪರಾಧನೇ. ಅದು ಕಿಡ್ನಾಪ್, ಸುಮ್ಮನೆ ಕರ್ಕೊಂಡೋದ್ರೆ ಅದು ಕಿಡ್ನಾಪೇ. ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಯಾರು ಮಾಡಬಾರ್ದು. ಬಟ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದೇ ಬೇರೆ, ಬಂದಿದ್ದು ನನ್ನ ಹೆಸರು. ಅನ್ಫಾರ್ಚುನೇಟ್ ಜೊತೆಲಿ ಇದ್ದೆ, ಅವತ್ತು ಇದ್ದಿದ್ದ ದಿನ ಕಾರ್ಲಿದ್ದಿದ್ದ ದಿನ ನನ್ನ ಹೆಸರು. ಆದರೆ ಇವತ್ತು ಜನ ಕೇಳೋದು ಇಷ್ಟೇ, ಅದು ನಂದು ತಪ್ಪಲ್ಲ, ನಮ್ಮ ಸುನಿಲಣ್ಣವ್ರದ್ದು ತಪ್ಪಲ್ಲ. ಏನೋ ಅನ್ಫಾರ್ಚುನೇಟ್ ಬೇರೆಯವರಾಗಿದ್ದು ನಮ್ಮ ಹೆಸರುಗಳು ಬಂದಿದ್ದು ಅಷ್ಟೇ. ನಾನು ಅವತ್ತು ಜೈಸಿಂದ ಬಂದಾಗಲೂ ಅದೇ ಹೇಳಿದೆ ಮೀಡಿಯಾ ಮುಂದೆ. ಆಗಿದ್ದೆ ಯಾರ್ದು, ಬಂದಿದ್ದು ನನ್ನ ಹೆಸರು. ನಾನು ಇನ್ನೊಬ್ರಿಗೆ ಹರ್ಟ್ ಮಾಡಬೇಕು, ರೌಡಿಜಮ್ ಮಾಡಬೇಕು, ಹೊಡಿಬೇಕು ಅನ್ನೋಗಿದೆ. ನಾನು ಇಷ್ಟೊಂದು ಟ್ಯಾಲೆಂಟ್ ಕಳ್ಕೊಂಡು ರಿಯಾಲಿಟಿ ಶೋಗಳು ಏನು ಗೆಲ್ಬೇಕಿತ್ತು? ಮನೇಲಿ ಎತ್ಕೊಂಡು ರೌಡಿಸಮ್ ಮಾಡ್ಬೋದಿತ್ತಲ್ಲ. ರೌಡಿಗಳಿಗೆ ಶಾಶ್ವತನೇ ಇಲ್ಲ. ರೌಡಿಸಮ್ ಇವತ್ತು ಅಂಡರ್ ವರ್ಲ್ಡಲ್ಲಿ ಪೊಲಿಟಿಷಿಯನ್ಗಳೆಲ್ಲ ನೋಡ್ತಿದ್ದೀರಾ. ಟ್ಯಾಲೆಂಟ್ ಇಟ್ಕೊಂಡು ಚಿಕ್ಕರಿಂದ ತರಕಾರಿ ಮಾರ್ಕೊಂಡು ಬ್ಯಾಕ್ ಗ್ರೌಂಡ್ ಇಲ್ದಾನೆ ನಾವಾಗ ಕಲ್ತ್ಕೊಬಂದು ಇನ್ನೊಬ್ರ ಮೇಲೆ ವೈರಿತನ ಬೆಳೆಸೋದು ಏನಕ್ಕೆ? ಜನ ಅರ್ಥ ಮಾಡ್ಕೋಬೇಕು, ಎಲ್ಲ ಜನಕಲ್ಲಿದೆ. ಬಟ್ ನನ್ನ ಲೈಫಲ್ಲಿ ನಾನು ಯಾವತ್ತೂ ಇನ್ನೊಬ್ರು ಕೆಟ್ಟದ್ದು ಬಯಸಲ್ಲ. ನನಗೆ ಕೆಟ್ಟದ್ದು ಬಯಸಿದ್ರು ನಾನು ತಾಳ್ಮೆಯಿಂದ ಇರ್ತೀನಿ, ದೇವರೇ ನೋಡ್ಕೊತಾನೆ ಅಷ್ಟೇ. ತುಂಬ ಅಂದರೆ ಸರ್ ನೀವು ಹೇಳಿದ್ದು ಕ್ವಶನ್, ನನಗೆ ನನ್ನ ಲೈಫಲ್ಲಿ ಪಾಠನ ಯಾರನ್ನೂ ನೆಂಬಾರ್ದು ಅನ್ನೋದು ಫಸ್ಟ್ ಬಂದ್ಬಿಟ್ಟಿದೆ. ಯಾವತ್ತು ನೆಮ್ತೀವಿ, ನಮ್ಮವರು ತಮ್ಮವ್ರು ಅಂತ ಯಾವತ್ತು ನೆಮ್ತೀವಿ, ಅವರೇ ನಮಗೆ ಬೆನ್ನಿಗೆ ಚೂರಿ ಹಾಕೋದ್ರಿಂದ ಆಲ್ರೆಡಿ ಅನುಭವ ಆಗಿ ನಾವು ಕೇಸಲ್ಲಿ ಹಾಕೋ ಒಳಗಡೆ ಹೋಗಿ ಸುನಾಮಿ ಕಿಟ್ಟಿ ರೌಡಿ ಅಂತ ಕರೆಯೋ ಲೆವೆಲ್ಗೆ ಬಂದ್ಬಿಟ್ಟಿದ್ವಿ ನಮ್ಮ ಜೊತೆಲಿ ಇರೋದ್ರಿಂದನೇ. ಅದರಿಂದ ನಮ್ಮ ಟ್ಯಾಲೆಂಟ್ ನಿಂತ್ಕೊಂಡು ನಮ್ಮ ಕೆಲಸನ ನೆನ್ಕೊಂಡು ನಾವು ಬೆಳಿಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರನ್ನೂ ನೆಂಬೇಡಿ. ನಿಮ್ಮ ಇಷ್ಟ ಇರೋ ನಿಮ್ಮ ತಂದೆ ತಾಯಿನ ನೆಂಬಿ, ನಿನ್ನ ಕೆಲಸನ ನೆಂಬಿ, ನಿಮ್ಗೆ ಯಾವತ್ತಾರು ಒಂದಿನ ಸಕ್ಸಸ್ ಕಾಣಿಸುತ್ತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಮುಂದೊಂದು ದಿನ ಬಂದೇ ಬರ್ತೀನಿ ಮುಂದೆ, ಒಳ್ಳೇದಾಗುತ್ತೆ. ಇಂಡಸ್ಟ್ರಿ ಯಾರು ಬಂದಿಲ್ಲ ಸರ್, ಯಾರು ಬರ್ತಾರೆ? ನಾನು ಇಂಡಸ್ಟ್ರಿಲಿ ಅಚೀವ್ಮೆಂಟ್ ಮಾಡಿರೋದು ರಿಯಾಲಿಟಿ ಶೋಗಳಲ್ಲಿ. ನಾನು ಹೀರೋ ಆಗಿ ಮಾಡಿದ್ರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಅವರಾದ್ರು ಬರ್ಬೋದಿತ್ತು. ಯಾರು ಜಾಸ್ತಿ ಟಚ್ ಇಲ್ಲ ಅನ್ನೋದಕ್ಕಿಂತ ಮೇಯ್ನಾಗಿ ಅವ್ರಿಗಿನ್ನೂ ನನಗೆ ಪರಿಚಯ ಆಗಿಲ್ಲ. ಕ್ಲೋಸ್ ಆದರೆ ತಾನೇ ಕಷ್ಟ ಸರ್. ನನಗಲ್ಲ ಸರ್, ದೊಡ್ಡವ್ರ ಪರಿಚಯ ಅವ್ರಿಗೆ ಕಷ್ಟ ಸುಖಕ್ಕೆ ಹೋಗಿಲ್ಲ. ಇನ್ನು ನನಗೆಲ್ಲಿ ಯಾರು ಬರ್ತಾರೆ ಸರ್? ನನಗೆ ಇಷ್ಟ ಆಗಿದವ್ರು ಬಂದರು. ಮೂರ್ತಣ್ಣ ಅಂತ ನಮ್ಮ ಬ್ರದರ್ ಇದ್ದಾರೆ, ಅವ್ರು ಬಂದರು. ನಮ್ಮ ಸುನಿಲಣ್ಣ ನಮ್ಮ ಕೇಸ್ ಹಾಕ್ಸ್ಕೊಂಡ್ರಲ್ಲ, ಅವರು ನಮ್ಮ ಕೈ ಹಿಡಿದ್ರು. ಅವ್ರದೇ ಕೇಸ್ ಮಾಡಿದ್ರು, ಅವ್ರದ್ದೇ ಕೇಸ್ ಆಗಿತ್ತು, ಅವರು ನಮ್ಮ ಕೈ ಹಿಡಿದ್ರು. ಬೇಲಾಗಿರ್ಬೋದು, ಪ್ರತಿಯೊಂದು ನಮ್ಮ ಮನೆ ಫ್ಯಾಮಿಲಿ ಊಟ ತಿಂಡಿಗೆ ದುಡ್ಡು ಕಾಸು ಎಲ್ಲ ಅವ್ರು ಹೆಲ್ಪ್ ಮಾಡಿದ್ರು. ನಮ್ಮ ಮೂರ್ತಣ್ಣ ಹೆಲ್ಪ್ ಮಾಡಿದ್ರು. ಈಗ ನಾವಿದ್ದೀವಿ. ನೆಕ್ಸ್ಟು ಒಂದು ಸಿನಿಮಾ ಮಾಡ್ಬೇಕಂತಲೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. 100% ಏನು ಸುನಾಮಿ ಕಿಟ್ಟಿನ ಒಂದು ಸೈಡಲ್ಲಿ ನೋಡಿದರೆ ಇನ್ನೊಂದು ಸೈಡಲ್ಲಿ ನಾನು ತೋರಿಸ್ತೀನಿ. ಟೈಮ್ ಬಂದಾಗ ನಾನೆಲ್ಲ ಆ ಟೈಮೇ ಕರ್ಕೊಂಡು ಬಿಡುತ್ತೆ. ಒಂದು ಒಳ್ಳೆ ಮನಸ್ಸಿದ್ರೆ ಅಷ್ಟೇ. ತುಂಬ ಬೇಜಾರಾಗುತ್ತೆ ಸರ್. ಎಷ್ಟು ಬೇಜಾರಾಗುತ್ತೆ ಅಂದರೆ ಆ ಟೈಮಲ್ಲಿ ಏನಪ್ಪ, ಯಾರೋ ಒಂದು ಫ್ರೆಂಡ್ಸ್ ಸುನಾಮಿ ಕಿಟ್ಟಿ ಅಂದರೆ ಒಂದು ಬಜಾರೇ ಮಾಡಿಬಿಟ್ಟಿದ್ದೆ ನಾನು. ಅಂದರೆ ನನಗೋಸ್ಕರ ಹೇಳ್ಕೊತಿಲ್ಲ, ನನ್ನ ಟ್ಯಾಲೆಂಟ್ಗೋಸ್ಕರ ಹೇಳ್ತಾ ಇರೋದು. ಇವತ್ತುಕೋಸ್ಕರನೇ ಟಾಸ್ಕ್ ಅಂತ ನಿಂತ್ಕೊಂಡು ಇವತ್ತು ಕಿಲಾಡಿ ಥರನೇ ಇರ್ತೀನಿ. ಯಾರು ಬಂದು ಫೋಟೋ ತೊಗೋಬೇಕಂದ್ರೆ ಹೆಂಗಸ್ರು ಮಕ್ಳಿಗೆ ಕೇಳ್ತಾರೆ, ಅವ್ರು ಬೈತಿದಾರೋ ಹೊಗಳ್ತಿರೋ ನನಗೆ ಗೊತ್ತಾಗಲ್ಲ. ಏನಕ್ಕಪ್ಪ ಹೊಡಿಯೋಕೆ ಹೋಗಿದೆ, ಏನಕ್ಕಪ್ಪ ಕರ್ಕೊಂಡು ಹೋಗಿದೆ, ನಮ್ಮ ಕೋಟೆಲೆಲ್ಲ ಹೇಳ್ತೀರಿ, ಏನಕ್ಕಪ್ಪ ಕಿಡ್ನಾಪ್ ಮಾಡಿದೆ, ಏನಕ್ಕಪ್ಪ ಗನ್ನಿಟ್ಟೆ, ನೀನು ಕೆಲಸ ಏನಾಯಿತು, ಇಂಡಸ್ಟ್ರಿಯಲ್ಲಿ ಬೆಳೆಯಪ್ಪ, ಅದ್ಬಿಟ್ಟು ನೀನು ಯಾಕೆ ರೌಡಿಜಮ್ ಮಾಡೋಕೆ ಹೋಗ್ತೀಯ ಅಂತ.
ದೊಡ್ಡವ್ರಿಗೆ ಎಕ್ಸ್ಪ್ಲೇನ್ ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಮಾಡೋಕ್ಕಾಗಲ್ಲ. ಮಾಡೋಣ ಅಂದರೆ ಅವ್ರಿಗೆ ಅರ್ಥನೂ ಆಗಲ್ಲ. ಆಲ್ರೆಡಿ ಕೇಸ್ ಮಾಡಿಬಿಟ್ಟಿದ್ದೀನಿ, ಟೇಷನ್ಗೆ ಹೋಗ್ಬಿಟ್ಟಿನಿ, ಅವ್ರ ಮೈಂಡಲ್ಲಿ ಇರೋದು ಅದೊಂದೇ, ಗಲಾಟೆ ಮಾಡೋಣ ಕಿಟ್ಟಿ ಹೋಗಿದ್ದು ಬಂದ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾನು ಎಕ್ಸ್ಪ್ಲೇನ್ ಮಾಡೋ ಟೈಮ್ ಬಂದ ಪಕ್ಕ ನಾನು ಸಿನಿಮಾ ಮುಖಾಂತರನೇ ಕೊಡ್ತೀನಿ. ನನ್ನ ಲೈಫಲ್ಲಿ ಗಡಿಯಾರ ಹೆಂಗೆ ಸುತ್ತುತ್ತೆ ಅದೇ ಥರ ಮುಳ್ಳು ನಮ್ಮ ಎಲ್ಲರೂ ಲೈಫಲ್ಲಿ ಸುತ್ತುತ್ತಿರುತ್ತೆ. ನನ್ನ ಲೈಫಲ್ಲೂ ಈಗ ಮೇಲ್ಗಡೆ ಬಿದ್ದಿದೆ, ಗಡಿಯಾರ ಮೇಲ್ಗಡೆ ಬಂದಮೇಲೆ ನನ್ನ ಟೈಮ್ ನಾನು ತೋರಿಸ್ತೀನಿ ಸರ್. ದೇವರು ನನಗೆ ಉಣ್ಣಕ್ಕೆ ತಿನ್ನೋಕ್ಕೆ ಯಾವತ್ತೂ ಕಮ್ಮಿ ಮಾಡಿಲ್ಲ ಸರ್. ಅವತ್ತು ತರಕಾರಿ ಮಾರ್ಬೇಕಾದ್ರೆ ಉಣ್ಣ ತಿನ್ನೋಕೆ ಕಮ್ಮಿ ಮಾಡಿದೆ ಸರ್. ಆರಾಮಾಗಿ ದಿಲ್ದಾರಾಗಿದ್ದು, ಇವತ್ತು ದಿಲ್ದಾರಾಗಿದ್ದೀನಿ ಸರ್. ಕಾಸ್ಟ್ಯೂಮ್ ಚೇಂಜ್ ಆಗಿರ್ಬೋದು ಸರ್ ಅಷ್ಟೇ. ಈ ಸುನಾಮಿ ಕಿಟ್ ಯಾವತ್ತೂ ಚೇಂಜ್ ಆಗಲ್ಲ, ಇದ್ದಂಗೆ ಇರ್ತೇನೆ. ಹಳ್ಳಿ ಇದೆ ಪ್ಯಾಟಾಗಿ ಬಂದು ಹೆಂಗಿದೆ ಹಳ್ಳಿ ಮುದ್ದನ ಥರನೇ ಇರ್ತೀನಿ. ಓಡ್ಕೊಂಡು ಬಂದರೆ ಸುಂಟ್ರುಗಳು ಯಾರ್ಕೊಂಬಂದ್ರೆ ಈ ಸುನಾಮಿ ಅವಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಾಕ್ಟೀಸ್ ಮಾಡಿ 180 360 ಮಾಡ್ತೀನಿ ಸ್ಟಂಟ್. ನಾನು ಇಲ್ಲೇ ಚಾಮುಂಡೇಶ್ವರಿ ಕ್ರೀಡಾಂಗಣ ಇದೆಲ್ಲ ಪ್ರಾಕ್ಟೀಸ್ ಜಿಮ್ನಾಸ್ಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಂದರೆ ನಂಗೆ ಜಿಮ್ನಾಸ್ಟಿಕ್ ಹೆವಿ ಇಷ್ಟ. ಬಾಲಿವುಡ್ ಟಾಲಿವುಡಲ್ಲಿ ಏನು ಮಾಡ್ತಾರೆ ಸರ್ ಸ್ಟಂಟ್ಸು, ಅದು ತ್ರಿಬ್ಬಲಾಗಿ ನಾನು ಮಾಡ್ತೀನಿ. ನಾನು ಕೊಚ್ಕೊಳ್ಳೋಕೆ ಹೇಳ್ತಿಲ್ಲ. ಆನ್ ಸ್ಪಾಟ್ ನಾನು ಟ್ರಾಕ್ ಹಾಕೊಂಡು ನಿಂತ್ಕೊಂಡ್ರೆ ಕಿಲಾಡಿ ಥರನೇ ನಾನು ಶೋ ಆಗಿರ್ಬೋದು ಮತ್ತು ಸಿನಿಮಾ ಆಗಿರ್ಬೋದು. ಸಿನಿಮಾ ನೆಕ್ಸ್ಟ್ ಬರ್ತಿದೆ, ಒಂದು ಟೈಟಲ್ ಹೇಳಲ್ಲ, ಅನೌನ್ಸ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಮಂತಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ದೊಡ್ಡ ಬಡ್ಜೆಟಲ್ಲೇ. ಅವಾಗ ಜನಕ್ಕೆ ಗೊತ್ತಾಗುತ್ತೆ ನಮ್ಮ ಟ್ಯಾಲೆಂಟ್ ಏನಿಲ್ಲ. ಕೇಸ್ ಮಾಡಿದ್ದು ಅದು ಮಾಡಿದ್ದು ಇದು ಮಾಡಿದ್ದು ಅಂತಲೇ ಈ ಟ್ಯಾಲೆಂಟಲ್ಲಿ ತೋರಿಸ್ತೀವಿ. ಇವತ್ತು ನೀವು ಹೇಳ್ದಂಗೆ ನನ್ನ ಲೈಫ್ ಜರ್ನಿಲಿ ಸೂಪರ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ ದೇವರ ಆಶೀರ್ವಾದದಿಂದ. ನನ್ನ ಲೈಫಲ್ಲಿ ಒಂದು ಆಸೆ ಇರೋದು ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ. ಒಳ್ಳೆ ಸಿನಿಮಾ ಏನಕ್ಕೆ ಮಾಡ್ಬೇಕಂದ್ರೆ ನಾನು ಟ್ಯಾಲೆಂಟ್ ತೋರಿಸ್ಬೇಕು. ಬಡಸ್ತಾನದಲ್ಲಿ ಬಂದಿರೋಂಥ ಹುಡುಗ ಈ ಲೆವೆಲಿಗೆ ಬೆಳೆದ್ಮೇಲೆ ಅನ್ನೋ ಒಂದು ಹೆಸರಾಗಬೇಕನ್ನೋದೇ ನನ್ನ ಆಸೆ ಇರೋದು. ಎಲ್ಲ ಪ್ರತಿಯೊಬ್ಬರಿಗೂ ಕಷ್ಟದಲ್ಲಿರೋರ್ಗೆ ಹೇಳೋದು ಇಷ್ಟೇ, ನಿಮ್ಮನ್ನ ಕೈ ಹಿಡಿದು ನಿಮ್ಮ ಟ್ಯಾಲೆಂಟು ನಿಮ್ಮ ಫ್ಯಾಮಿಲಿ ಅಷ್ಟೇ. ಯಾರು ನಂಬೇಡಿ. ನಿಮ್ಮ ಏನಿದೆ, ನಿಮ್ಮ ಅವಶ್ಯಕತೆ, ನಿಮ್ಮ ಕೆಲಸ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬೆಳೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಸರ್, ನನ್ನ ಲೈಫಲ್ಲಿ ಶೋ ಗೆಲ್ಲೋಕ್ಕೆ ಮುಂಚೆ ನಂಗೆ ಜಾಸ್ತಿ ಯಾರು ಕ್ಲೋಸೇ ಇರಲಿಲ್ಲ. ಶೋ ಗೆದ್ಮೇಲೆ ಎಲ್ಲ ನಂಗೆ ಪರಿಚಯ ಆಗಿ ಜಾಸ್ತಿ. ನಮ್ಮ ಹುಡುಗ ಎಲ್ಲ ಎದುರು ಶೋ ಸುನಾಮಿ ಕಿಟ್ಟಿಂದ ನಮ್ಮ ಹುಡುಗ ಅನ್ನೋರು. ಇವಾಗ ಕೇಸೆಲ್ಲ ಆದಮೇಲೆ ಅಯ್ಯೋ ಸುನಾಮಿ ಕಿಟ್ಟಿನ ಗಲಾಟೆ ಮಾಡೋದಪ್ಪ, ಫುಲ್ ರೌಡಿಸಮು, ಹುಡುಗರು ಬ್ಯಾಚ್ಗಳಿದ್ದಾರೆ, ಹಂಗೆ ಹಿಂಗೆ ಅಂತಾರೆ. ನಾನು ಒಬ್ಬನೇ ನಿಂತಿದ್ರು ಅಯ್ಯೋ ಒಂದು ಸರಿಯಿಲ್ಲ ಅಂತಾರೆ. ಜೊತೆಲಿ ಮಿಂಗಲ್ ಆದರೆ ತಾನೇ ಗೊತ್ತಾಗೋದು ವ್ಯಕ್ತಿತ್ವ ಏನು ಅಂತ. ದೂರದಲ್ಲಿ ಎದ್ಕೊಂಡು ದೂರದ ಬಣ್ಣ ಅಂತ ಗಾದಿ ಇದೆ, ದೂರದ ಬೆಟ್ಟ ನುಣ್ಗೆ ಅಂತ. ಆ ಥರ ದೂರದಲ್ಲಿ ಎದ್ಕೊಂಡು ಅವ್ನು ಹಂಗೆ ಅವ್ನು ಹಂಗೆ ಇರ್ತಾನೆ. ಅವ್ರ ಮೆಂಟಲಿ ಸ್ಟೇಟಸ್ ಹಂಗೆ ಇರುತ್ತೆ. ಹತ್ರ ಬಂದ್ರೆ ಗೊತ್ತಾಗೋದು. ನನ್ನ ಲೈಫ್ ಜರ್ನಿಲಿ ಮೈಸೂರಲ್ಲಿ ಬೆಳೆದಾಗ ಅಬ್ದುಲ್ ಬಾಯ್ ಅಂತ ಇದ್ರು. ಅವ್ರ ಮನೆಯಲ್ಲೇ ಒಂದು 8 ವರ್ಷ ಪಳಗ್ದೆ. 8 ವರ್ಷ ಅವ್ರ ಮನೇಲಿ ಪಳಗ್ದೆ. ಗುರಾಣ ಆಗಿರ್ಬೋದು, ಮತ್ತು ಪ್ರವೀಣಣ್ಣ ಅಂತ ಇದ್ದಾರೆ, ನಾನು ರೇಡಿಯೋ ಶೋ ಕಳಿಸ್ಬೇಕಾರೆ ಅವರು ಅಷ್ಟೇ ತುಂಬ ಅವರೆಲ್ಲ ನಂಗೆ ತುಂಬ ಸಾಥ್ ಕೊಟ್ಟರು. ನಮ್ಮ ಅಬ್ದುಲ್ ಬಾಯ್ ನನಗೆ ಒಂಥರ ಗಾಡ್ ಫಾದರ್ ಇದ್ದಂಗೆ. ಅವರೆಲ್ಲ ಇದು ಮಾಡಿ ತುಂಬ ಸಪೋರ್ಟ್ ಮಾಡಿ ಈ ಲೆವೆಲ್ಗೆ ಬೆಳೆದಿದ್ದೀನಿ. ನೋಡೋಣ ನೆಕ್ಸ್ಟ್ ಲೆವೆಲ್ಗೆ ಸರ್. ಅವ್ರು ಕೊಟ್ಟರು ಇವ್ರು ಕೊಟ್ಟರು ಕೈ ಅಂತ ನಾನು ಇವತ್ತುವರೆಗೆ ಕುಗ್ಗಿಲ್ಲ, ಇಗ್ಗೂ ಇಲ್ಲ. ನಾನು ಹೆಂಗಿದ್ದೀನಿ ಹಂಗೆ ಇದ್ದೀನಿ. ಇವತ್ತು ಟ್ಯಾಲೆಂಟ್ ಅಂತ ಬಂದರೆ ನಾನು ಸೂಪರಾಗಿ ಇರ್ತೀನಿ. ನೋಡೋಣ ಅವಕಾಶಗಳನ್ನ ಕಾದು ತೊಗೊಳ್ಳೋಣ. ಬಿದ್ದ ತಕ್ಷಣ ಎಲ್ಲ ಸತ್ತೋಗಿಲ್ಲ, ಮುಂದೆ ಬರೋಣ. ದಿನಗಳು ಇದೆ, ಇನ್ನೂ ತುಂಬ ಇದೆ. ನನಗೇನು ಏಜ್ ಆಗಿಲ್ಲ, ಮುದ್ಕ ಆಗಿಲ್ಲ, ಎನರ್ಜಿ ಆಗಿದ್ದೀನಿ, ಕಡಾಕಾಗಿದ್ದೀನಿ, ಕದ್ದಾರಾಗಿದ್ದೀನಿ. ಮಾಡ್ತೀನಿ. ಟೈಮು ಕೆಲವು ಟೈಮ್ಗಳು ಕಳೆದೋಗಿದೆ ಅಷ್ಟೇ. ಮತ್ತೆ ಬೇರೆ ಟೈಮಲ್ಲಿ ನಾನು ತುಂಬ ಸೂಪರಾಗಿರ್ತೀನಿ ಅನ್ನೋದು ನನ್ನ ಆಸೆ. ತುಂಬ ಇದೆ. ನಾನು ಹೆಸ್ರನ್ನ ಮೆನ್ಷನ್ ಮಾಡಲ್ಲ, ಹೆಸರು ದೇವ್ರು ನೋಡ್ಕೊತೇನೆ. ನನ್ನ ಮಾತಲ್ಲಿ ಹೇಳ್ಬೋದು ಇಂಥವ್ರು ಹಿಂಗೆ ಮಾಡೋದು ಅಂತ ಹೇಳಿದ್ರೆ ಅವ್ರಿಗೂ ಹರ್ಟ್ ಮಾಡೋದು ಬೇಡ, ನಾವು ಹರ್ಟ್ ಆಗೋದು ಬೇಡ, ಮತ್ತೆ ಅದನ್ನ ಕೆತ್ಕೋದು ಬೇಡ. ಏನಕ್ಕೆ ಅಂದರೆ ನಿಮ್ಮ ಲೈಫಲ್ಲಿ ನಿಮ್ಗೆ ನಡೆದಿರೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ನನ್ನ ಲೈಫಲ್ಲಿ ನನಗೆ ನಡೆದ್ರೆ ನನಗೆ ಮಾತ್ರ ಗೊತ್ತಿರುತ್ತೆ. ಅದು ನಾನು ಹಿಂದೆನೇ ಇರಲಿ, ಮುಂದೆ ಬರೋದು ಬೇಡ. ಲೈಫಲ್ಲಿ ನಾವು ಇಡೋ ಮತ್ತೆ ನೆಕ್ಸ್ಟು ಒಂದು 99 ಮೆಟ್ಲತ್ತಿ ಇನ್ನೊಂದು ಮೆಟ್ಲತ್ತಿ ಕಷ್ಟಪಡಬೇಕು ಎಲ್ಲ ಇರುತ್ತೆ ಲೈಫಲ್ಲಿ. ಏಳು ಮೂಳು ಕಲ್ಲು ಮುಳ್ಳೆಲ್ಲ ಇರುತ್ತೆ. ಅದನ್ನ ಯಾವ ಥರ ದಾಟಬೇಕು ಅನ್ನೋದು ಯೋಚನೆ ಮಾಡಬೇಕು. ಈಗ ಅಷ್ಟೇ ಕ್ಯಾಮ್ರಾ ಮುಂದೆ ನಾನು ಅವ್ರನ್ನ ಡಿಗ್ರೇಡ್ ಮಾಡಿ ನಾನು ಎ ಗ್ರೇಡ್ ಆಗೋದು ನಾನು ಇಷ್ಟಪಡಲ್ಲ. ಅವರೆಲ್ಲ ದೇವ್ರು ನೋಡ್ಕೊತಾನೆ, ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ಲ. ನಮ್ಮಿರೋಂಥ ಟ್ಯಾಲೆಂಟ್ನ ನಾನು ನೆಮ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿಗೂ ಅಷ್ಟೇ ಎಲ್ಲೇ ಹೋದ್ರು ಜನ ಕೇಸ್ ಹೇಳ್ತಾರೆ. ಈಗ 3-4 ಶೋಗಳು ಮಾಡಿದೆ, ಇನ್ನೂ ಮಾಡ್ತೀನಿ. ಮತ್ತು ಸಿನಿಮಾ ಬರೋ ಗಂಟ ವೆಯ್ಟ್ ಮಾಡ್ತಾ ಇದ್ದೀನಿ. ಫಿಸಿಕಲ್ಲಿ ಮತ್ತು ನಾವು ಮೆಂಟಲಿ ಸ್ಟ್ರಾಂಗ್ ಆಗಬೇಕನ್ನೋದೇ ನನ್ನ ಆಸೆ ಇರೋದು. ಇಂಡಸ್ಟ್ರಿಗೆ ಬರ್ತೀನಿ, ನಿಮ್ಮ ಆಶೀರ್ವಾದ ಇರಬೇಕಷ್ಟೇ. 100% ಸರ್. ನನ್ನ ಲೈಫಲ್ಲಿ ಒಂದು ಪ್ರೊಡಕ್ಷನ್ ಅಂತೂ ಮಾಡೇ ಮಾಡ್ತೀನಿ. ನಾನು ಏನಕ್ಕೆ ಮಾಡ್ತೀನಿ ಅಂದರೆ ನನ್ನಂಥ ಕಷ್ಟದಲ್ಲಿರೋರಿಗೆ ಪ್ರೊಡಕ್ಷನ್ ಮಾಡಿ ಬೇರೆಯವ್ರು ಅನ್ನ ಹಾಕಿದಾರಲ್ಲ, ಅದೇ ಥರ ಕಷ್ಟದಲ್ಲಿರೋರಿಗೆ ನಾನು ಅನ್ನ ಹಾಕ್ಬೇಕಂತ ನನ್ನ ಲೈಫಲ್ಲಿ ಆಸೆ ಇರೋದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.